ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡೇಲಡಕು ಸರ್ಕಾರಿ ಶಾಲೆಯೊಂದರಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿದ್ದು ಆಹಾರ ಸೇವಿಸಿದ 22 ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಸೋಮವಾರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಮಾಡುವ ವೇಳೆ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ಊಟ ಮಾಡಿ ನಂತರ ಒಮ್ಮೆಲೆ ವಾಂತಿ ಮಾಡುತ್ತಿರುವುದು ಕಂಡು ಇನ್ನುಳಿದ ತಕ್ಷಣ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಮಾಹಿತಿ ನೀಡಿದ್ದಾರೆ. ಬಿಸಿಯೂಟದಲ್ಲಿ ಹಲ್ಲಿ ಇರುವುದನ್ನು ಕಂಡು ಶಾಲೆಯು ಮಧ್ಯಾಹ್ನದ ಊಟವನ್ನು ಸ್ಥಗಿತಗೊಳಿಸಿದೆ. ಇನ್ನು ಹಲ್ಲಿ ಬಿದ್ದ ಆಹಾರವನ್ನು ಸೇವಿಸಿದ ವಿದ್ಯಾರ್ಥಿಗಳನ್ನು ತಕ್ಷಣವೇ ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು 22 ವಿದ್ಯಾರ್ಥಿಗಳು ಈಗ ಅಪಾಯದಿಂದ ಪಾರಾಗಿದ್ದಾರೆ ಎಂದು ಕೂಡ್ಲಿಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಯ ಪೂರ್ವ ಪ್ರಾಥಮಿಕ ತರಗತಿಯ ಸುಮಾರು 50 ವಿದ್ಯಾರ್ಥಿಗಳೆಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲಾದ ಮಕ್ಕಳೊಂದಿಗೆ ಪೋಷಕರು, ನೂರಾರು ಗ್ರಾಮಸ್ಥರು, ಮುಖಂಡರು ಆಸ್ಪತ್ರೆಗೆ ದೌಡಾಯಿಸಿದ್ದು ಜಂಗುಳಿಯಿಂದ ಆಸ್ಪತ್ರೆ ತುಂಬೆಲ್ಲ ಜನ. 20ಕ್ಕೂ ಹೆಚ್ಚು ಮಕ್ಕಳಿಗೆ ನಿರಂತರ ವಾಂತಿ ಭೇದಿ ಆಗುತ್ತಿದ್ದು ಅಗತ್ಯ ಚಿಕಿತ್ಸೆಯಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ನಿರತರಾಗಿದ್ದಾರೆ. ಈ ಘಟನೆ ಕುರಿತು ಸ್ಥಳೀಯ ಶಾಸಕರಾದ ಡಾ NT ಶ್ರೀನಿವಾಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ಪರಿಶೀಲನೆ ನಡೆಸುತ್ತಿದ್ದಾರೆ. ಅದ್ರ ಜೊತೆಗೆ ಫುಲ್ ಜನ ಊಟ ಮಾಡಿ ಸಗಳೆ ಜಡಿಂಕರ್ ಹೋಗಲೆ ಬಾಯಿಲೆ ಅದು ವಿಡಿಯೋ ಚೆನ್ನಾಗಿ ಹಾಕಲೆ ಅಲ್ಲಿಗೆ ಅರ್ಜೆಂಟ್ ಹಾಕು ಇಲ್ಲ ಐತೆ ಐತೆ ನ್ಯೂಸ್ಗೆ ಮತ್ತೆ ಯಾರಾದ್ರಪ್ಪ ಹುಡುಗರು ಯಾರು ಮಕ್ಕಳಾದ್ರೆ ಮಾತ್ರ ಬರೋಣ ಎಷ್ಟು ಸಮಾಜ ಸೇವಕರು ಬೊಲೋರೋ ಗಾಡಿ ಅವರು ಇಲ್ಲ ಇನ್ನೊಂದು ಬುಲರ್ ಇದ್ರೆ ನಾವು 80 ಬಂದು ಕರ್ಕೊಂಡು ಹೋಗಿದ್ದೆ. ಲಾಕ್ ಎಣ್ಣ ಇದ್ ನೋಡಿ ನೀರು ಬಿದ್ದು ಕುಣಿತೈತಿ ನಿಂದಂಗ ಅದಾವ್ದು ನೋಡಿ ನಂಬರ್ ನೋಡು ಹುಡುಗರೇ ಮಲ್ಲಪ್ಪ ಒಂದಿಬ್ಬರು ಒಂದಿಷ್ಟು ಮಾತಾಡಿ ಕೇಳಿಸ್ಬೋದು. ಇಲ್ಲ ಇದೆ ಮಾತಾಡ್ತೇನೆ ಅಣ್ಣ ಮಾತಾಡೋಣ ಇವಾಗ ಹೇಳ ಇನ್ನೊಬ್ರು ಯಾರು ಮಾತು ನೀವು ಮಾತಾಡ ನಿಂದವ್ರು ಬಟ್ಲಡಕ್ಕೆ ಯಾರು ಮಾತಾಡ ಇದು ಸಾರಿಗೆ ಬಿದ್ದಿಲ್ಲ ಹಿಂಗೆ ಹಾಕ
ಉಲ್ಟಾ 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 ಹೊಟ್ಟೆ ಗಿಟ್ಟೆಲ್ಲ ಹೊಡೆದವ್ರು ಎಲ್ಲ ವಾಸನೆ ಯಾವ್ದು ಯಾರು ಗೊತ್ತು ಉಲ್ಟಾ 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 ಉಲ್ಟಾಕಮ್ಮವ ಉಲ್ಟಾ ಹಾಕೋದು ಏ ವಾಸನೆ ಭಾಳ ಬಿದ್ದು ಹೋಗೋದು ಅಲ್ಲಿಗೆ ವಿಷಯ ಜಾಸ್ತಿ ಇದೆ ಭಾವತ ದಾಖಲೆ ಅಲ್ಲಿ ಸಿಕ್ಕತ್ತಂತ ಅಲ್ಲಿ ಐತೆ ಅದಕ್ಕೆ ಬಂದಾರೆ ಎರಡು ಆಂಬುಲೆನ್ಸ್ ಸರ್ ಡೈಲಿ ಬಿಸಿ ಊಟ 1 ಗಂಟೆ ಊಟಕ್ಕೆ ಬಿಡ್ತಾ ಇದ್ವಿ 12 ನಾನು ಡೈಲಿ 12 ಮುಕ್ಕಾಲಿಗೆ ಸಾಂಬಾರು ಒಗ್ಗರಣೆ ಕೊಡಿಸಿ ಮಕ್ಕಳಿಗೆ LKG UKG ಮಕ್ಕಳಿಗೆ ನಾನು ಡೈಲಿ ಊಟ ಕೊಡ್ತೀನಿ ಅವರಿಗೆ ಕೊಡೋ ಖರ್ಚು ನಾನು ರೂಮಿಗೆ ಬಂದೆ ಮತ್ತು ಏನು ಅದು ಬಕೆಟ್ನಾಗ ಅಲ್ಲೇ ಇತ್ತು ಎದಕ್ಕೆ ಅದು ಬಕೆಟ್ನಾಗ ಹೆಂಗೆ ಬಂದೈತೆ ಅಂತ ಗೊತ್ತಾಗಿಲ್ಲ ಸರ್ ಸಾಂಬಾರು ಯಾಕಂದ್ರೆ ನಾನು ಒಂದು ಊಟ ಕುಡಿದಿದ್ದೀನಿ ಅಡುಗೆರು 6 ಜನನೂ ಊಟ ಮಾಡಿದ್ದೀನಿ ಯಾರಿಗೆ ನಮ್ಮ ಮಕ್ಕಳಿಗೆ ಏನು ಆಗೈತಾ ಯಾವ ಮಕ್ಕಳಿಗೆ ಯಾವುದೇ ತೊಂದರೆ ಆಗಿಲ್ಲ ಸರ್ ಅದು ಹೆಂಗಾಯ್ತಂದರೆ ಮೋಸ್ಟ್ಲಿ ಬಕೆಟ್ನಾಗ ಇರ್ಬೋದು ಮಿಸ್ ಆಗಿ ಅವರು ಸಾಂಬಾರು ಹಾಕ್ಕೊಂಡಿರ್ಬೋದು ಸರ್ ಯಾವಾಗ ಒಂದು 7-8 ಜನ ಮಕ್ಕಳಿಗೆ ಹಾಕಿದ ತಕ್ಷಣ ಆಲ್ರೆಡಿ ಎಲ್ಲ ಊಟನೂ ಸ್ಟಾಪ್ ಮಾಡಿ ಮಕ್ಕಳಿಗೆ ಚಿತ್ರಾನ್ನ ಆಮೇಲೆ ಅಡುಗೆ ಮಾಡಿದ್ಮೇಲೆ ಫಸ್ಟ್ ನೀವು ಊಟ ಮಾಡಿ ನೋಡಿ ಮಕ್ಕಳು ಉಣಿಸ್ಬೇಕಂಬುದು ಐತಿ ಆಯ್ತು ಸರ್ ನಾನೇ ಫಸ್ಟ್ ಊಟ ಮಾಡಿ ನಾನೇ ಕುಡಿದಿದ್ದೀನಿ ಒಂದು ಲೋಟ ಸಾಂಬಾರು ನಾನೇ ಕುಡಿದಿದ್ದೀನಿ ನಂತರ 6 ಜನ ಅಡುಗೆರು ಊಟ ಮಾಡಿದ್ದಾರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಮೇಡಮ್ ನಿಮ್ಮ ಹೆಸರು H ಮಂಜುಳಾ ಹೆಚ್ಚಮ್ಮ ನೀವು ಅಲ್ಲಿ ಹೌದು ಚೊಡಪಣ್ಣ ಇರ್ತಾನ ಕೊಟ್ಟಿರ್ತೀನಿ ಇಸ್ಕೊಂಡು